ಮೊದಲು ಈ ಪ್ರಕರಣ ಕೋರ್ಟ್ ಮೆಟ್ಲಿಗೆ ಹೋಯ್ತು ಅನ್ನೋದೇ ತುಂಬ ನಮಗೆ ಬೇಜಾರಿನ ಸಂಗತಿ. ಯಾಕಂದರೆ ವಿಷ್ಣು ಸರ್ ಎಂಥ ದೊಡ್ಡ ಲೆಜೆಂಡ್ರಿ ಅಂದರೆ, ನಾವು ಮಣ್ಣಾಗಿ ಹೋದ್ರೂ ಅವ್ರ ನೆನಪು ಮಣ್ಣಾಗಲ್ಲ. ಇವತ್ತು ಅವ್ರನ್ನ ಮಣ್ಣು ಮಾಡಿರೋ ಜಾಗದ ಬಗ್ಗೆ ಇಷ್ಟೊಂದು ಮಾತುಗಳು ನಡೆಯುತ್ತೆ, ಇಷ್ಟೊಂದು ಗೊಂದಲಗಳು, ಇಷ್ಟು ವರ್ಷಗಳು. ಇದು ನಿಜಕ್ಕೂ ಅವರ ಅಭಿಮಾನಿಗಳಾಗಿ ಅಥವಾ ಕನ್ನಡದ ಒಬ್ಬ ಮೇರು ಕಲಾವಿದನಿಗೆ ಉಳಿಸ್ಕೊಳ್ಳೋ ಒಂದು ವಿಚಾರದಲ್ಲಿ ಇಷ್ಟೊಂದು ಗೊಂದಲ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ. ವಿಷ್ಣು ಸರ್ ಡಸಂಟ್ ಡಿಸರ್ವ್ ದಿಸ್. ಅವ್ರನ್ನ ತುಂಬ ಪ್ರೀತಿಯಿಂದ ನಾವು ನೆನೆಸ್ಕೊಳ್ಬೇಕಾಗಿತ್ತು. ಪ್ರತಿ ವರ್ಷ ಆ ಜಾಗಕ್ಕೆ ನಾವು ಹೋಗಬೇಕು. ಇಟ್ಸ್ ಅನ್ ಎಮೋಷ್ನಲ್ ಬಾಂಡಿಂಗ್. ಅದು ಒಂದು ಜಾಗ ಅನ್ನೋದು ಹಾಗೆ ಅಲ್ವಾ. ನಾವು ದೊಡ್ಡ ದೊಡ್ಡ ಕಲಾವಿದರ ಜಾಗಕ್ಕೆ ಹೋಗ್ತೀವಿ, ಆ ದಿನ ಅವ್ರಿಗೆ ನಮ್ಮ ನಮನಗಳನ್ನ ತಿಳಿಸ್ತೀವಿ. ಆ ಥರದ್ದೊಂದು ಜಾಗನೇ ಬೇಕು ಅಂತ ಏನಿಲ್ಲ. ನಮ್ಮ ಹೃದಯದಲ್ಲಿ ತುಂಬ ದೊಡ್ಡ ಜಾಗ ಕೊಟ್ಟಿದ್ದೀವಿ ವಿಷ್ಣು ಸರ್ಗೆ. ಅದು ಯಾರೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅದು ಯಾರೂ ಮಣ್ಣು ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಯಾರೂ ನೆಲ ಸಮ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ವಿಷ್ಣು ಸರ್ ಇದ್ದಾರೆ. ಆದರೆ ಈ ಥರ ವಿಚಾರ ನಿಜಕ್ಕೂ ಒಂಥರ ಆಗಬಾರ್ದಾಗಿತ್ತು ಅನ್ನೋ ನೋವು, ದುಃಖ ನಮ್ಮೆಲ್ಲರಿಗೂ ಇದೆ. ಸಾಕಷ್ಟು ವರ್ಷದಿಂದ ಈ ಥರ ಗೊಂದಲ ನಡೀತಾ ಇದ್ದಾಗ ಅದೇ ಈ ವಿಚಾರ ಚಿತ್ರರಂಗದವರು ಯಾಕೆತ್ತಲ್ಲ ನಾವೇನು ಮಾಡೋಕ್ಕಾಗತ್ತೆ. ಕೋರ್ಟಲ್ಲಿ ಹೋಗಿರೋದ್ರಿಂದ ವಿಷ್ಣು ಸರ್ ಅವರ ಕಾಲವಾದ ದಿನವೇ ಈ ಥರದ್ದೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಅನ್ನಂಗಿದ್ರೆ, ನಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿರೋ ಒಬ್ಬ ಕಲಾವಿದನಿಗೆ ನಮ್ಮ ಮನೇಲಿ ಒಂದು ಜಾಗ ಕೊಡಲ್ವಾ, ನಮ್ಮ ಜಮೀನಲ್ಲಿ ಜಾಗ ಕೊಡಲ್ವಾ, ನಮ್ಮ ಜಾಗದಲ್ಲಿ ಜಾಗ ಕೊಡಲ್ವಾ? ಖಂಡಿತ ಕೊಡ್ತಿದ್ವಿ. ಆದರೆ ಇಷ್ಟು ಗೊಂದಲ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ಆ ಜಾಗದಲ್ಲಿ ಗೊಂದಲ ಇದೆ ಅಂತಲೇ ಗೊತ್ತಿರಲಿಲ್ವಲ್ಲ. ಈ ಗೊಂದಲಗಳಿದ್ದರೆ ನಾವು ಅಭಿಮಾನಿಗಳು ನಾವು ಯಾವತ್ತೂ ರೆಡಿ ಇದ್ದೀವಿ. ನನಗೂ ಒಂದು ಜಮೀನಿದೆ, ಒಂದು ಪುಟ್ಟ ಜಾಗ ಇದೆ. ಖಂಡಿತವಾಗ್ಲೂ ನಾನು ಅವ್ರನ್ನ ನನ್ನ ದೇವ್ರ ಮನೇಲಿ ಹೆಂಗೆ ಜಾಗ ಕೊಡ್ತೀವೋ ವಿಷ್ಣು ಸರ್ಗೂ ಒಂದು ಜಾಗ ಕೊಡ್ತೀವಿ ಒಂದು ಫೋಟೋದಲ್ಲಿ. ಅಂಥದ್ದಲ್ಲಿ ನಮ್ಮ ಜಮೀನಲ್ಲಿ ಅವ್ರಿಗೆ ಜಾಗ ಕೊಡ್ತಾ ಇರಲಿಲ್ವ? ಖಂಡಿತ ಕೊಡ್ತಿದ್ವಿ. ದುರ್ವಿಧಿ ಇದು ಗೊತ್ತಿರಲಿಲ್ಲ ನಮಗಷ್ಟೇ. ಆ ಜಾಗ ಒಂದು ಈ ಥರದ್ದೊಂದು ಕಥೆ ಆಗುತ್ತೆ, ಈ ಥರದ್ದೊಂದು ಲಿಟಿಗೇಷನ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ವಲ್ಲ. ಪ್ರತಿಯೊಬ್ಬ ಅಭಿಮಾನಿಯ ಎಲ್ಲ ಆಶಾಭಾವ ಇದನ್ನೇ ಹೀಗೆ ಇರೋದು. ಮತ್ತು ಜೊತೆಗೆ ಏನಂದ್ರೆ ಧೀಮಂತ ನಾಯಕನಿಗೆ ಈ ಥರ ಒಂದು ದುರಂತ ಅಂತ ಏನಂತ ಖಂಡಿತವಾಗ್ಲೂ ಹೌದು. ನಾನೇ ಹೇಳ್ತೀನಲ್ಲ, ಕಲಾವಿದರು ಮಾತ್ರ ಅಲ್ಲ, ನೀವೆಲ್ಲರೂ ವಿಷ್ಣು ಸರ್ ಅಭಿಮಾನಿಗಳು ಅಲ್ವೇನೋ, ಮಾಧ್ಯಮದವರು ಅಲ್ವಾ? ಏನು ಮಾಡೋಕ್ಕಾಯ್ತು? ಗೊಂದಲನ ಹೇಗೆ ಬಗೆಹರಿಸೋಕ್ಕಾಯ್ತು? ನಿಮಗಾದ್ರೂ ಕೇಳ್ತಿದ್ದೀನಿ ನಾನು. ಆಗಲ್ಲಲ್ವಾ? ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ನಾವು ಯಾರು ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿಲಿ ಇದ್ದೀವಿ. ಅವತ್ತೇ ಕೇಳಿದ್ದಿದ್ರೆ ಖಂಡಿತವಾಗ್ಲೂ ನಮ್ಮೆಲ್ರಿಗೂ ಜಾಗ ಇತ್ತು ರೀ.